ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ JDS ವಕ್ತಾರ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರದೀಪ್ ಅವರೇ. ಕೆಲವೇ ಕ್ಷಣಗಳಲ್ಲಿ ಜಗದೀಶ್ ಹಿರೇಮನಿ BJP ವಕ್ತಾರ ನಮ್ಮನ್ನು ಜಾಯ್ನ್ ಆಗ್ತಾರೆ. ಸತ್ಯಪ್ರಕಾಶ್ KPCC ಉಪಾಧ್ಯಕ್ಷರು ಮತ್ತು ವಕ್ತಾರರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗಿದ್ದಾರೆ. ಸತ್ಯಪ್ರಕಾಶ್ ಅವರೇ ನಮಸ್ಕಾರ. ನವೀನ್ ಕರುವಾನೆ ಪ್ರಗತಿಪರ ಮುಖಂಡರು ನಮ್ಮ ಜೊತೆಗಿದ್ದಾರೆ. ನವೀನ್ ಅವರೇ ನಮಸ್ಕಾರ ತಮಗೂ ಕೂಡ. ಸರ್, ಇನ್ನೂ ಡಿಬೇಟ್ ಸ್ಟಾರ್ಟ್ ಆಗಿಲ್ಲ. ಎಸ್ ಪ್ರಶಾಂತ್, ಸಂಜೆ ಚರ್ಚೆ ಮಾಡ್ತಾ ಇದ್ವಿ ನಾವು. ಕಾಂಗ್ರೆಸ್ಸಿನ ನಾಯಕರುಗಳು RSS ಬಗ್ಗೆ ಯಾಕೆ ಒಂದು ಅಸಹನೆಯನ್ನು ಇಟ್ಕೊಂಡಿದ್ದಾರೆ? ಅಂಡರ್ಸ್ಟ್ಯಾಂಡೇಬಲಿ ರಾಜಕೀಯ ಅಸಹನೆ ಒಂದಿದೆ. ಅಂದರೆ ಒಂದು ಆಲ್ಟರ್ನೇಟಿವನ್ನು, ಪೊಲಿಟಿಕಲ್ ಆಲ್ಟರ್ನೇಟಿವನ್ನು ಹುಟ್ಟು ಹಾಕಿದಂಥದ್ದು RSS ಮತ್ತು ಆ ಮೂಲಕ BJP. ಆದರೆ ಈ ಶಬ್ದಗಳು ಸೂಕ್ತವೇ? ನಾವು ಚರ್ಚೆ ಮಾಡಿದ್ವಿ. ಅದೇ ನೋಡಿ, ಕಾಂಗ್ರೆಸ್ ಮತ್ತು RSS ನಡುವಿನ ವೈಚಾರಿಕವಾಗಿರ್ತಕ್ಕಂಥ ಮತಭೇದಗಳು ಹೊಸತೇನಲ್ಲ. ನಾನು ತೀರ ಬರೀ ಸ್ವತಂತ್ರೋತ್ತರ ಭಾರತ ಅಲ್ಲ, ನೀವು ಸ್ವತಂತ್ರ ಪೂರ್ವದಲ್ಲೂ ಕೂಡ ತೆಗೆದು. ಹೌದು, ಕಾಂಗ್ರೆಸ್ನ ಧುರಿ ಯಾರ ಕಡೆ ಇತ್ತು? ಬಾಲ್ ಗಂಗಾಧರ ತಿಲಕರ ಕಡೆ ಇತ್ತು. ಬಾಲ್ ಗಂಗಾಧರ ತಿಲಕರು ತೀರಿಕೊಂಡ ಬಳಿಕ ಮಹಾತ್ಮ ಗಾಂಧಿ, ಗೋಪಾಲಕೃಷ್ಣ ಗೋಖಲೆ, ಅಗರ್ಕರ್ ಲೀಡರ್ಶಿಪ್ಪಿಗೆ ಬಂತು. ಆ್ಯಕ್ಚುಲಿ ಕಾಂಗ್ರೆಸ್ ಮತ್ತು ಸ್ವತಂತ್ರದ ಹೋರಾಟ ಮಾಸ್ ಮೂಮೆಂಟ್ ಆಗಿದ್ದ ಕೀರ್ತಿ ಮಹಾತ್ಮ ಗಾಂಧಿ. ನೋಡು, ನೀವು ಕ್ರಾಂತಿಕಾರಿ ಹೋರಾಟ ಅದೆಲ್ಲ ಅಲ್ಲಿ ತನಕ ಒಂದಷ್ಟು ಜನ ವಕೀಲರು, ಒಂದಷ್ಟು ಪತ್ರಕರ್ತರು, ಅಂಥವ್ರ ಹೋರಾಟ ಮೋರ್ ಆಫ್ ಎನ್ ಇಂಟೆಲೆಕ್ಚುಯಲ್ ಮತ್ತು ಕ್ರಾಂತಿಕಾರಿ ಹೋರಾಟದ ಸ್ವರೂಪದಲ್ಲಿತ್ತು. ಅಂದರೆ ಅದಕ್ಕೊಂದು ಬೇರೆ ಇತಿಹಾಸ ಇದೆ. 1857ರಿಂದ 1915-20ರವರೆಗೆ. ಅದಾದ್ಮೇಲೆ ಮಹಾತ್ಮ ಗಾಂಧಿ ದಕ್ಷಿಣ ಆಫ್ರಿಕಾದಿಂದ ಬಂದ ಮೇಲೆ ಕಾಂಗ್ರೆಸ್ ಅನ್ನೋ ಒಂದು ಮಾಸ್ ಮೂವ್ಮೆಂಟ್ ಮಾಡ್ತಾರೆ. ಜೊತೆಗೆ ವೈಚಾರಿಕವಾಗಿರ್ತಕ್ಕಂಥ ಮತಭೇದಗಳು ತಿಲಕ್ ಸ್ಕೂಲ್ ಮತ್ತು ಮಹಾತ್ಮ ಗಾಂಧಿ ಸ್ಕೂಲ್ ನಡುವೆ ಇದ್ದೇ ಇವೆ. ಅದಾದ್ಮೇಲೆ ನೀವು ಅಂದರೆ ಈಗ ನಾನು ಹೇಳ್ತಿದ್ದೆಲ್ಲ, ಕಾಂಗ್ರೆಸ್ ಮತ್ತು RSSನ ವೈಚಾರಿಕ ಮತಭೇದಗಳು, ಅದು ಕಾಂಗ್ರೆಸ್ ಮತ್ತು ಹಿಂದುತ್ವದ ಮತಭೇದಗಳು ಕೂಡ ಇದ್ವು. ಹೌದು. ತಿಲಕ್ರ ನಂತರ ಸಾವರ್ಕರ್ ಹಿಂದೂ ಮಹಾಸಭಾದಲ್ಲಿರ್ತಾರೆ. ಹೌದು, ಹಿಂದೂ ಮಹಾಸಭಾದಲ್ಲಿರ್ತಾರೆ. ಹಿಂದೂ ಮಹಾಸಭಾಗೂ RSSಗೂ ಮತಭೇದಗಳಿದ್ದು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಮತ್ತು ಸಾವರ್ಕರ್ ನಡುವೆ ಮತಭೇದಗಳಿರ್ತವೆ. ನಂತರ ಯಾವಾಗ 47ರಲ್ಲಿ ನಾಥುರಾಮ್ ಗೋಡ್ಸೆ ಮಹಾತ್ಮ ಗಾಂಧಿಯ ಹತ್ಯೆ ಮಾಡ್ತಾನೆ, ಆಗ ಸಾವರ್ಕರ್ ಮೇಲೆ ಕೇಸ್ ಹಾಕಿದ ಜೊತೆಗೆ RSS ಅನ್ನ ಕೂಡ ನಿಷೇಧ ಮಾಡಲಾಗುತ್ತೆ. ನಿಷೇಧ ಮಾಡಿದಾಗ RSSನ ಸರಸಂಘ ಚಾಲಕರು ಇರ್ತಾರೆ, ದ್ವಿತೀಯ ಸರಸಂಘ ಚಾಲಕರು ಗುರುಜಿ ಗೋಳ್ವಲ್ಕರ್. ಯಾಕಂದರೆ ಮೊದಲ ಸರಸಂಘ ಚಾಲಕರು ಏನು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಇದ್ದಾರೆ, ಅವರು ಕಾಂಗ್ರೆಸ್ನೇ ಸದಸ್ಯರಾಗಿರ್ತಾರೆ ನಾಗ್ಪುರದಲ್ಲಿ. ಗುರುಜಿ ಗೋಳ್ವಲ್ಕರ್ ಮತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಮಾತುಕತೆಯ ನಂತರವೇ ಜನಸಂಘ, ನಂತರ BJP ಸ್ಥಾಪನೆ ಆಗುತ್ತೆ. ಇನ್ನೊಂದು ಬದಿಯಲ್ಲಿ ಕಾಂಗ್ರೆಸ್ ಇರುತ್ತೆ. ಈಗ ನಾನು ಸ್ವತಂತ್ರ ಸಿಕ್ಕ ನಂತರವೂ ಕೂಡ ಸಾಕಷ್ಟು, ಈಗ ಶ್ಯಾಮಾ ಪ್ರಸಾದ್ ಮುಖರ್ಜಿ 370ಯನ್ನು ವಿರೋಧ ಮಾಡಿ ಅಲ್ಲಿ ಹೋದರು, ಅವರಲ್ಲಿ ತೀರ್ಕೊಂಡ್ರು. ನಂತರ ಜನಸಂಘ ಕಾಂಗ್ರೆಸ್ನ ವಿರೋಧ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಜನಸಂಘ ಕಾಂಗ್ರೆಸ್ನ ವಿರೋಧದಲ್ಲಿ ಉಳಿದುಕೊಂಡಿತ್ತು. ಅದಾದಮೇಲೆ ಇಲ್ಲಿಯವರೆಗೆ ರಾಮ ಮಂದಿರ ಹೋರಾಟ ತೆಗೆದುಕೊಳ್ಳಿ, ಈಗ ಮೋದಿ ಸರ್ಕಾರ ಬಂದ ಮೇಲೆ ತೆಗೆದುಕೊಳ್ಳಿ, ಆ ಒಂದು ವಿರೋಧ ಇದ್ದಿದ್ದೆ. ನಾನು ಆ ವಿರೋಧವನ್ನು ನಿರಾಕರಿಸ್ತಾ ಇಲ್ಲ. ಈಗ ಪ್ರಿಯಾಂಕ್ ಖರ್ಗೆ ನಮ್ಮ ಮೊದಲ ಅವ್ರು ಒಟ್ಟು ಅವರ ಹೇಳಿಕೆಯ ತಿರುಳು ನನಗೇನು ಅನಿಸ್ತು ಅಂದರೆ, ನಮ್ಮ ಮೊದಲ ಶತ್ರು RSS, BJP ಅಲ್ಲ ಅಲ್ವಾ? RSS ಅಂದರೆ ದೆವ್ವ ಇದ್ದಂಗೆ, BJP ಅದರ ನೆರಳಿದ್ದಂಗೆ. ನಥಿಂಗ್ ರಾಂಗ್ ಇನ್ ಐಡೆಂಟಿಫೈಯಿಂಗ್ ಯುವರ್ ಪೊಲಿಟಿಕಲ್ ಎನಿಮಿ, ಪೊಲಿಟಿಕಲ್ ಅಪೋನೆಂಟ್. ಎಸ್, ನಾನು ಕಾಂಪಿಟೇಟರ್ ಅಂತ ಅಲ್ವಾ? ಆಯ್ತು, ನೀವು ಹೇಳಿದಂಗೆ ರಾಜಕೀಯ ಶತ್ರುವನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ನನಗನ್ಸುತ್ತೆ ಶಬ್ದಗಳ ಬಳಕೆ ಮಾಡುವಾಗ ನಿಮಗೆ ತಪ್ಪು ಸರಿ ಅನ್ಸಿದ್ರೆ ಅದು ನಿಮ್ಮ ಪ್ರಿಯೋಗೇಟಿವ್, ನಾನು ಅದನ್ನು ಪ್ರಶ್ನೆ ಮಾಡಕ್ಕೆ ಹೋಗಲ್ಲ. ನಾಳೆ ಇನ್ನೊಬ್ರು ನಿಮ್ಮನ್ನು ದೆವ್ವ ಅಂತ ಕರೀತಾರೆ. ಕರೆದ್ರಲ್ಲ ರವಿಕುಮಾರ್ ಅವರು, ನೀವು ನೆಗೆಟಿವ್ ದೆವ್ವ ಅಂತ ಕರೀತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ, ಗಾಂಧಿ ಕುಟುಂಬದ ಬಗ್ಗೆ ಟೀಕೆ ಮಾಡ್ತಾರೆ. ಅವಾಗಲೂ ನೀವು ಅದೇ ಸಮಚಿತ್ತದಿಂದ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ರೆ ನೀವು ಉಂಟು, ಅವರುಂಟು, ಯಾರೂ ಕೂಡ ಬೇಡ ಅನ್ನಲ್ಲ. ಖರ್ಗೆ ಅವರ ಒಟ್ಟು ನನಗನ್ಸುತ್ತೆ ನೋಡಿ, ಯಾಕೆ RSS ಮುಖ್ಯ ಆಗುತ್ತೆ ಈ ದೇಶದ ರಾಜಕಾರಣದಲ್ಲಿ? ಸ್ವತಂತ್ರೋತ್ತರ ಭಾರತದಲ್ಲಿ ಕಾಂಗ್ರೆಸ್ ಸತತವಾಗಿ 1947ರಿಂದ 1977ರವರೆಗೆ ಕಾಂಗ್ರೆಸ್ ಸತತವಾಗಿ ಅಧಿಕಾರದಲ್ಲಿತ್ತು ಈ ದೇಶದಲ್ಲಿ. ಆಗ ಜನಸಂಘ, ಸೋಷಿಯಲಿಸ್ಟ್ರು, ಕಮ್ಯುನಿಸ್ಟ್ರ ಒಂದು ಭಾಗ, ಸಿಂಡಿಕೇಟ್ ಕಾಂಗ್ರೆಸ್ ಇವರೆಲ್ಲರೂ ಸೇರಿ ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಿ ಜನತಾ ಪಾರ್ಟಿ ತಂದರು. ಜನತಾ ಪಾರ್ಟಿ ವಿಘಟನೆ ಆಗೋಯ್ತು.
ಅದಾದ ಮೇಲೆ ವಿ ಪಿ ಸಿಂಗ್ ಇವರೆಲ್ಲ ಸೋಷಿಯಲಿಸ್ಟ್ ಫ್ರೆಂಡ್ಸ್ಗಳು ಒಟ್ಟಾಗಿ ಬಂದರು. ಅಂದರೆ ಹೇಳುವ ಅರ್ಥ ಏನು, ಸ್ವತಂತ್ರ ಸಿಕ್ಕ ನಂತರ ಕಮ್ಯುನಿಸ್ಟಿಗೂ ಕೂಡ ಕಾಂಗ್ರೆಸ್ಸಿಗೆ ಪರ್ಯಾಯವನ್ನು ಕೊಡಲಿಕ್ಕಾಗಲಿಲ್ಲ. ಕೆಲವು ರಾಜ್ಯಗಳಲ್ಲಿ ಕೊಟ್ಟರು, ಪಶ್ಚಿಮ ಬಂಗಾಳದಲ್ಲಿ ಕೊಟ್ಟರು, ಕೇರಳದಲ್ಲಿ ಕೊಟ್ಟರು, ತ್ರಿಪುರಾದಲ್ಲಿ ಕೊಟ್ಟರು, ಬೇರೆ ರಾಜ್ಯಗಳಲ್ಲಿ ಕೊಡಲಿಕ್ಕಾಗಲಿಲ್ಲ. ಸೋಷಿಯಲಿಸ್ಟರು ಕೂಡ ಕೆಲವು ರಾಜ್ಯಗಳಲ್ಲಿ ಪರ್ಯಾಯವಾಗಿ ಒಂದು ಕಾಂಗ್ರೆಸ್ಗೆ ಪರ್ಯಾಯವಾಗಿ ನಿಂತರು ಕೂಡ, ಯಾಕಂದರೆ 67ರ ಚುನಾವಣೆ 9 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋಲುತ್ತೆ, ಅವೆಲ್ಲವೂ ಸೋಷಿಯಲಿಸ್ಟರು ಸೋಲಿಸಿದ ರಾಜ್ಯಗಳು. ಬಟ್ ಇಡೀ ದೇಶವ್ಯಾಪಿ ಪರ್ಯಾಯವನ್ನು ಸೋಷಿಯಲಿಸ್ಟ್ರಿಗೂ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ್ಮೇಲೆ ಸ್ಪ್ಲಿಂಟರ್ ಗ್ರೂಪ್ಸ್ಗಳು ಬಂದು ಜಾತಿ ಸಂಘಟನೆ ರಾಜಕೀಯ. ಈಗ ಯಾದವ್ರದ ಪಕ್ಷ ಅದು ಯಾವುದು, RJD, ಮುಲಾಯಂ ಸಿಂಗ್ ಯಾದವ್ರ ಪಕ್ಷ, ಮುಲಾಯಂ ಸಿಂಗ್ ಜಾಟ್ರ ಪಕ್ಷ ಹರಿಯಾಣದಲ್ಲಿ ಬಂತು. ಕರ್ನಾಟಕದಲ್ಲಿ JDS ಕೂಡ ಒಂದು ಜಾತಿಯ ಪಕ್ಷವೇ, ಸೋಷಿಯಲಿಸ್ಟ್ ಬ್ಯಾಕ್ಗ್ರೌಂಡ್ ಪಕ್ಷಗಳಲ್ವ ಇವೆಲ್ಲ. ಜನತಾ ಪಾರ್ಟಿ, ಜನತಾದಳ ಒಡೆದ ನಂತರ ಅವೆಲ್ಲ ಜಾತಿ ಪಕ್ಷಗಳಾದ್ವಲ್ಲ ಅನೇಕ. ಅವುಗಳಿಗೂ ಕೂಡ ಕಾಂಗ್ರೆಸ್ಗೆ ಪರ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಪರ್ಯಾಯ ಕೊಟ್ಟಿದ್ದು RSS ಮಾತ್ರ. ಯಾಕಂದರೆ 3ನೇ ಬಾರಿ ಒಂದು ಪಕ್ಷವನ್ನು BJPಯನ್ನು ಅಧಿಕಾರಕ್ಕೆ ತರಬೇಕಾದ್ರೆ ಅದರ ಹಿಂದೆ RSS ಇದೆ. ನೀವು RSSನ್ನು ಕೋಮುವಾದಿ ಏನೇನು ಬೇಕೋ ವೈಚಾರಿಕವಾಗಿ ಟೀಕಿಸ್ಕೊಳ್ಬೋದು, ಬಟ್ ದೇರ್ ವರ್ಕಿಂಗ್ ಸ್ಟೈಲ್ ಈಸ್ ಯುನಿಕ್. ದಟ್ ಈಸ್ ಹೆಲ್ಪಿಂಗ್ BJP. ನಾನೀಗ RSS ಏನು ಸಂಘಟನೆ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಅದು ಯಾಕೆ BJPಗೆ ಸಹಾಯ ಆಗುತ್ತೆ ಅಂದರೆ RSSನ ವರ್ಕಿಂಗ್ ಸ್ಟೈಲ್ನ ಕಾರಣದಿಂದ BJPಗೆ ಅದೊಂದು ದೊಡ್ಡ ಬ್ಯಾಕ್ ಬೋನ್. ಆ ರೀತಿಯ ವೈಚಾರಿಕ ಫೌಂಟೇನ್, ಆ ರೀತಿಯ ಶಿಸ್ತುಬದ್ಧ ಕಾರ್ಯಕರ್ತರ ಒಂದು ದೊಡ್ಡ ಪಡೆ ಬೇರೆ ಪಕ್ಷಗಳ ಬಳಿ ಇಲ್ಲ. ನಾನೊಂದು ಸಣ್ಣ ಒಂದೇ ನಿಮಿಷದ ಒಂದು ಕತೆ ಹೇಳ್ತೀನಿ. H. ನರಸಿಂಹಯ್ಯನವರು ಮತ್ತು RSSನ ಹೂವೆ ಶೇಷಾದ್ರಿಗಳು ಭಾಳ ಫ್ರೆಂಡ್ಸ್ ಆಗಿದ್ದರು. H. ನರಸಿಂಹವ್ರು ನೋಡಿ, ಈ ದೇಶ ಕಂಡಂಥ ಒಬ್ಬ ಅಪ್ರತಿಮ ಗಾಂಧಿವಾದಿ, ಸೋಷಿಯಲಿಸ್ಟು, ಏನು ಹೇಳ್ತಾರೋ ನುಡಿದಂತೆ ನಡೆದವರು. ಆವಾಗ ನರಸಿಂಹಯ್ಯವರು ಹೇಳಿದ್ರಂತೆ ಹೂವೆ ಶೇಷಾದ್ರಿಗಳಿಗೆ, ಎಂಥ ನಿಮ್ಮದೊಂದು ದೊಡ್ಡ ಸಂಘಟನೆ ಇದೆ ಅಂತ. ಹೂವೆ ಶೇಷಾದ್ರಿಗಳು, ಇಲ್ಲ ನರಸಿಂಹವರೇ, ನಿಮಗೆಷ್ಟು ಆಗ ಸಾಯಿಬಾಬಾ ಎಲ್ಲ ಕೇಸಲ್ಲಿ ನರಸಿಂಹವರು ಮಾಡಿದ ಹೋರಾಟದಿಂದ ನಿಮಗೆಂಥ ಒಂದು ಜನಪ್ರಿಯತೆ ಇದೆ ಅಂತ ನರಸಿಂಹವರು ಹೇಳಿದ್ರಂತೆ. ನೋಡಿ, ನಂಗೆ ಜನಪ್ರಿಯತೆ ಇದೆ ನಿಜ, ನನ್ನ ಒಂದು ಕ್ರೆಡಿಬಿಲಿಟಿ ಇದೆ ನಿಜ, ಬಟ್ ನನ್ನ ವಿಚಾರವನ್ನು ತೆಗೆದುಕೊಂಡು ಹೋಗಬಲ್ಲಂಥ ಗುಂಪನ್ನು ನಂಗೆ ತಯಾರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನೀನೊಬ್ಬ ಸಾಮಾನ್ಯ ಪ್ರಚಾರಕ ಇದೆಯಾ, ನೀನೇನು ಭಾಳ ಅಂದರೆ ಹೂವೆ ಶೇಷಾದ್ರಿಗಳು 70 ಸಂಘದಲ್ಲಿ ಫೇಮಸ್ ಇರ್ಬೋದು, ಹೊರಗಡೆ ಏನು ಭಾಳ ಇದ್ರಿ, ಬಟ್ ನೀನು ಹೇಳದಂತೆ ಕೇಳುವ ಲಕ್ಷಾಂತರ ಸ್ವಯಂ ಸೇವಕರು ನಿನ್ನ ಜೊತೆ ಇದ್ದಾರೆ. ದಟ್ ಈಸ್ ದ ಸ್ಟ್ರೆಂತ್ ಆಫ್ RSS. ನನಗನ್ಸುತ್ತೆ ಅಜಿತ್, ಪ್ರಿಯಾಂಕ್ ಖರ್ಗೆ ಅದನ್ನು ಐಡೆಂಟಿಫೈ, ಈಗ ಅದು ದೆವ್ವ ಅಂತ ಕರೆದ್ರು, ಆ ದೆವ್ವ ಅನ್ನೋ ಶಬ್ದ ಒಂದು ತೆಗೆದುಬಿಟ್ರೆ ಐಡೆಂಟಿಫಿಕೇಶನ್ ಕರೆಕ್ಟ್ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಐಡೆಂಟಿಫಿಕೇಶನ್ ಕರೆಕ್ಟ್ ಇದೆ, ಬಟ್ ಆ ಐಡೆಂಟಿಫಿಕೇಷನನ್ನು ಟೇಕ್ ಆನ್ ಮಾಡಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಎ ಸ್ಟ್ರಾಂಗ್ ಶಿಸ್ತುಬದ್ಧ ಒಂದು ಸಂಘಟನೆ. ಕಾಂಗ್ರೆಸ್ಗೂ ಮತ್ತು BJPಗೆ ಇರ್ತಕ್ಕಂಥ ಏಕಮಾತ್ರ ವ್ಯತ್ಯಾಸ, ಚುನಾವಣೆ ಬರೀ ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡೋದಾದರೆ BJP ಬಳಿ ಸಂಘ ಇದೆ, ಕಾಂಗ್ರೆಸ್ ಬಳಿ ಆ ರೀತಿಯ ಸಂಘಟನೆ ಇಲ್ಲ. BJPಯಿಂದ ಜಗದೀಶ್ ಹಿರೇಮನಿ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಜಗದೀಶ್ ಅವರೇ. ಸತ್ಯಪ್ರಕಾಶ್ ಅವರೇ, ಕೆಲಸ ಇದೆಯಾ ಸರ್ ನನ್ನ ಧ್ವನಿ? ಏನಂದ್ರೆ ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ RSS ಏನು ಅನ್ನುವುದನ್ನು ಅರ್ಥ ಮಾಡಿಸುವ ಪ್ರಯತ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಅದು ದೆವ್ವ ಅನ್ನುವಂಥದ್ದು ಏನು ಮಾಡ್ತು RSS ಅಂತ ನೋಡಿ. ಐ ಥಿಂಕ್ ಆ ದೆವ್ವದ ಒಂದು ಇದು ತಗೊಂಡು ನಾವು ವಾಟ್ ಯು ಮೆಂಟ್, ಪ್ರಿಯಾಂಕ್ ಖರ್ಗೆ ಅವರು ವಾಟ್ ಯು ಮೆಂಟ್ ವಾರ್ ಗೋಸ್ಟ್ ಅಂತ ಅಂದ್ರೆ ಟುಡೇ RSS ಸಂಘಟನೆ ಏನಿದೆ ಇಟ್ ಇಸ್ ನಾಟ್ ರೆಕಗ್ನೈಸ್ಡ್. ಅವ್ರು ಹೇಳ್ತಾರೆ ನಮ್ಮ ಹತ್ರ 6 ಕೋಟಿ ಕಾರ್ಯಕರ್ತರು ಇದ್ದಾರೆ, 8 ಕೋಟಿ ಕಾರ್ಯಕರ್ತರು ಯಾರು ಅನ್ನೋದು ಬಹಳ ಮುಖ್ಯ. ನನ್ನ ಸ್ನೇಹಿತರಾದ ಪ್ರಶಾಂತ್ ನಾಟ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಗಾಂಧಿ ಕೊಲೆಗೆ ಹೋಗ್ಬೇಕು ನಾವು 1948 ಹೋದ್ರೆ. ಆ ಗಾಂಧಿ ಕೊಲೆ ಆದಾಗ್ಲೂ ಅಲ್ಲಿ ಬಹು ಮುಖ್ಯವಾಗಿ ಗಾಂಧಿ ಕೊಲೆ ಪಾತಕರು ಯಾರ್ಯಾರು ಅಂದ್ರೆ ಗೋಡ್ಸೆ, ನಾರಾಯಣ ಆಪ್ತೆ, ಅವರ ತಮ್ಮ ಗೋಪಾಲ್ ಗೋಡ್ಸೆ ಮತ್ತೆ ಇನ್ನೊಬ್ರು ಇರ್ತಾರೆ. ಇವರೆಲ್ಲರಿಗೂ ಸಂಘದ ಜೊತೆ ನಂಟಿತ್ತು ಅಂತ ಬಹಳ ಕ್ಲಿಯರ್ ಆಗಿದೆ. ಇವರೆಲ್ಲರೂ ಸಾವರ್ಕರ್ ಬೇಕಾಗಿ ಸಾವರ್ಕರ್ ಇವ್ರನ್ನ ವಿಜಯ್ ಭವ ಹೇಳಿ ಕಳ್ಸಿರೋ. ವೀರೇಂದ್ರ ಕೆ ಜಾ ಪುಸ್ತಕ ಗಾಂಧಿ ಅಸಾಸಿನ ನೋಡಿದ್ರೆ ಅಲ್ಲೆಲ್ಲ ಉಲ್ಲೇಖ ಇದೆ, ಬಹಳ ಕ್ಲಿಯರ್ ಉಲ್ಲೇಖ ಇದೆ. ಫಾರ್ಮೇಟಿವ್ ಇಯರ್ಸ್ ಆಫ್ RSS ಅಲ್ಲಿ ಹಿಂದೂ ಮಹಾಸಭಾ ಹಾಗೂ RSS ನ ಸಹ ಕಾರ್ಯಕರ್ತರು ಇಬ್ಬರು, ಯಾರು ನಾರಾಯಣ ಆಪ್ತೆ ಆಗ್ಲಿ, ಆಮೇಲೆ ಗೋಪಾಲ್ ಗೋಡ್ಸೆ ಹೇಳಿದರು ಏನಂತ, ನಮ್ಮ ಇಡೀ ಕುಟುಂಬ RSS ಜೊತೆ ಇತ್ತು, ಇದು ನಾವು RSS ಜೊತೆ ಇರಲಿಲ್ಲ ಅನ್ನೋದು ದೊಡ್ಡ ಮಟ್ಟದ ಸುಳ್ಳು ಅಂತ.
ಬಹಳ ನೊಂದ್ಕೊಂತಾನೆ ಗೋಡ್ಸೆ. ನೀನ್ ಇನ್ನೊಂದು ಹೇಳ್ತೀನಿ, ಗೋಡ್ಸೆ ಟ್ರಯಲ್ ಟೈಮ್ ಅಲ್ಲಿ RSS ಡಿಸೋನ್ಸ್ ಗೋಡ್ಸೆ, ಅವಾಗ ಗೋಡ್ಸೆ ನೊಂದ್ಕೊಂಡು ಸದಾ ವತ್ಸಲೆ ಹಾಡ್ತಾರೆ ಅಂತ ರೆಫರೆನ್ಸ್ ಇದೆ ಬುಕ್ಗಳಲ್ಲಿ. ಸದಾ ವತ್ಸಲೆ ಹಾಡ್ತಾರೆ. ಯಾಕಂದ್ರೆ RSS ಅಂತಿಮವಾಗಿ ನ್ಯಾಯಾಲಯ ಯಾರನ್ನ ತಪ್ಪಿತಸ್ಥರು ಅಂತ ಹೇಳ್ತು, ಯಾರನ್ನ ತಪ್ಪಿತಸ್ಥರು ಅಂತ ಹೇಳಲಿಲ್ಲ. ನನ್ನ ಇವತ್ತು ಡಿಸೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಬಹಳ ನೊಂದ್ಕೊಂತಾರೆ. ಈ ತರ ಇನ್ನೊಬ್ಬ ಕಾರ್ಯಕರ್ತನಿಗೆ ಆಗಬಾರದು ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿರೋದು. ನಾಳೆ ಬೆಳಿಗ್ಗೆ ಏನಾಗುತ್ತೆ, ಇವತ್ತು 30 ಕಾರ್ಯಕರ್ತ ಆಫ್ RSS ಅವ್ರು ರಿಜಿಸ್ಟರ್ ಆಗಿಲ್ಲ, ಅವ್ರ ಕಾರ್ಯಕರ್ತರು ಯಾರಂತ ಗೊತ್ತಿಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾಳೆ ಬೆಳಗ್ಗೆ ಇನ್ನೊಬ್ಬ ಗೋಡ್ಸೆ ಮುಚ್ಕೊಂಡು ಆಧುನಿಕ ಗೋಡ್ಸೆ ಇನ್ನೊಬ್ಬ ಯಾಕಂದ್ರೆ ಕೊಂದು ಬಿಟ್ರೆ ನಾಳೆ ಬೆಳಗ್ಗೆ RSS ಹೇಳುತ್ತೆ ನಮಗೂ ಅವ್ರಿಗೆ ಸಂಬಂಧ ಇಲ್ಲ, ಅವ್ರು ನಮ್ಮ ಕಾರ್ಯಕರ್ತನೇ ಅಲ್ಲ ಅಂತ. ಆ ಟ್ರಾನ್ಸ್ಪರೆನ್ಸಿ ಬರ್ಬೇಕು ಅಂದ್ರೆ RSS ಶುಡ್ ನಾಟ್ ರಿಮೈನ್ ಎ ಗೋಸ್ಟ್ ಆರ್ಗನೈಸೇಷನ್, ದೆವ್ವದ ಆರ್ಗನೈಸೇಷನ್. ಇಂಗ್ಲಿಷ್ ಅಲ್ಲಿ ಗೋಸ್ಟ್ ಆರ್ಗನೈಸೇಷನ್ ಅಂದ್ರೆ ಯಾರು ಅಸ್ತಿತ್ವ ಮುಂದೆ ಇಲ್ಲ, ಹಿಂದ್ಗಡೆಯಿಂದ ಆಟ ಆಡ್ತಾರೆ. ಇವತ್ತು ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಸಮಾಜದಲ್ಲಿ ಆನ್ ಎ ಕಂಟಿನ್ಯೂಸ್ ಬೇಸಿಸ್ ಬೆಂಕಿ ಹಚ್ತವ್ರೆ. ಸಾಮಾಜಿಕ ವಸ್ತ್ರವನ್ನು ಯಾವುದು 75 ವರ್ಷದಿಂದ ಈ ಸೆಕ್ಯುಲರಿಸಮ್ ಅನ್ನ ಸಾಮಾಜಿಕ ವಸ್ತ್ರವನ್ನು ನೆಹರು, ವಲ್ಲಭಾಯ್ ಪಟೇಲ್ ಇವರೆಲ್ಲ ಸೇರಿ ಕಟ್ಟಿದಾರೋ, ಈ ಸಾಮಾಜಿಕ ವಸ್ತ್ರವನ್ನು ಚಿಂದಿ ಚಿತ್ರಣವಾಗಿ ದಿವಸ ಬೆಂಕಿ ಹಚ್ತವ್ರೆ. ನಾಲ್ಕು ಅವರು ಕರೆಕ್ಟ್ ಆಗಿ ಹೇಳಿದ್ರು, ಒಂದು ಕಡೆ ಒಂದು ಸಮಾಜ, ಒಂದು ಕಾರ್ಯಕರ್ತ, ಒಂದು ಸಮಾಜದ ಒಂದು ಸಂಘಟನೆ ಕಾರ್ಯಕರ್ತರು ಬೆಂಕಿ ಹಚ್ತವ್ರೆ. ನಿಮ್ಮ ಕಾಂಗ್ರೆಸ್ ಅಲ್ಲಿ ಬೆಂಕಿ ನಂದಿಸುವುದು ಯಾರಪ್ಪ ಅಂತ. ಕರೆಕ್ಟ್, ಬೆಂಕಿ ನಂದಿಸುವ ಸಂಘಟನೆ ನಾವು ಕಟ್ಟಬೇಕು. ಎಲ್ಲಿವರೆಗೂ ಸಮಾಜದಲ್ಲಿ ಬೆಂಕಿ ಹಚ್ಚು ಸಂಘದವರು ಇರ್ತಾರೋ ಅಲ್ಲಿ ಕಾಂಗ್ರೆಸ್ ಬೆಂಕಿ ನಂದಿಸುವ ಫೈರ್ ಫೈಟರ್ಸ್ ನ ಸತ್ಯಪ್ರಕಾಶ್ ಅವರೇ, ಸತ್ಯಪ್ರಕಾಶ್ ಅವರೇ, ಎರಡು ಭಾಗಗಳಿದಾವೆ, ಎರಡು ಭಾಗಗಳು. ರಿಜಿಸ್ಟರ್ ದೆಮ್ಸೆಲ್ಸ್ ಟುಡೇ. ಅಲ್ಲ, ಲೆಟ್ ದೆಮ್ ಪುಟ್ ಎ ಲಿಸ್ಟ್ ಆಫ್ ದೇರ್. ನಮ್ಮ ಕಾಂಗ್ರೆಸ್ ಹತ್ರ ಬಂದ್ಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದೇನಪ್ಪ ಅಂದ್ರೆ ನೋಡಪ್ಪ ನಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದು. ನಿಮ್ಮ ಕಾರ್ಯಕರ್ತರು ಯಾರ್ಯಾರಪ್ಪ ನೋಡಪ್ಪ, ನಮ್ದೆಲ್ಲ ಲಿಸ್ಟ್ ಆಫ್ ಕಾರ್ಯಕರ್ತರು ಇವರೆಲ್ಲ. RSS ನ ಲಿಸ್ಟ್ ಆಫ್ ಕಾರ್ಯಕರ್ತರು ಯಾರಂತ ಯಾರ ಹತ್ರ ಇದೆಯಾ? ಅವ್ರು 6 ಕೋಟಿನೋ 8 ಕೋಟಿನೋ 5 ಕೋಟಿನೋ ಹೇಳ್ತಾರಲ್ವ, ಆ ಕಾರ್ಯಕರ್ತರು ಯಾರ್ಯಾರು ಅನ್ನೋ ಒಂದು ಲಿಸ್ಟ್ ಏನಾನ ಇದ್ರೆ ಇವತ್ತು ಆವತ್ತು ಗೋಡ್ಸೆ ತಪ್ಪಿಸ್ಕೊಂಡ್ರು, ಆವತ್ತು ಸಾವರ್ಕರ್ ತಪ್ಪಿಸ್ಕೊಂಡ್ರು. ಇವತ್ತು ಆತರ ಆಗ್ಬಾರ್ದು. ಆಧುನಿಕ ಗೋಡ್ಸೆಗಳು, ಆಧುನಿಕ ನಾರಾಯಣ ಆಪ್ತೆಗಳು, ಆಧುನಿಕ ಗೋಪಾಲ್ ಗೋಡ್ಸೆಗಳು ತಪ್ಪಿಸ್ಕೋಬಾರ್ದು ಅಂದ್ರೆ RSS ಸಂಘಟನೆ ಮೇಲೆ ನಮ್ಗೆ ಏನಿಲ್ಲ. ಲೆಟ್ ಇಟ್ ಬಿಕಮ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಹೌದ್ರಿ, ಅಧಿಕಾರದಲ್ಲಿದ್ರಲ್ಲ ಅಷ್ಟು ವರ್ಷ ಏನ್ ಮಾಡಿದ್ರಿ ಪ್ರಯತ್ನ ಅದಕ್ಕೆ? ಸತ್ಯಪ್ರಕಾಶ್ ಅವರೇ, 1947ರಿಂದ 77ರವರೆಗೆ, 80ರಿಂದ 89ರವರೆಗೆ, 91ರಿಂದ 96ರವರೆಗೆ, 2004ರಿಂದ 14ರವರೆಗೆ ಎಷ್ಟು ವರ್ಷ ಅಧಿಕಾರದಲ್ಲಿದ್ರಿ ಕೇಂದ್ರದಲ್ಲಿ? ಏನ್ ಪ್ರಯತ್ನ ಮಾಡಿದ್ರಿ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ? ಕೇಳಿಸ್ತಾ ಇಲ್ಲ ನನಗೆ. ಈಗ ನಾನ್ ಕೇಳೋದು ಗುರು ದಕ್ಷಿಣೆ ಅಂತ. ಗುರು ಪೂರ್ಣಿಮಾ ದಿವಸ ಲಕೂಟೆಗಳು ಹೋಗ್ತವೆ. ಎಷ್ಟು ಕೋಟಿ ಲಕೂಟೆಗಳು ಹೋಗ್ತವೆ? ಅವು ಯಾರು ಲೆಕ್ಕ ಕೊಡ್ತಾರೆ ಅನ್ನೋದು ಬೇಕಲ್ವಾ ಈ ದೇಶಕ್ಕೆ? ಸೋಕಾಲ್ಡ್ ರಾಷ್ಟ್ರವಾದಿ ಸಂಘಟನೆ, ರಾಷ್ಟ್ರೀಯತೆ ಉಳ್ಳ ಸಂಘಟನೆ, ರಾಷ್ಟ್ರಕ್ಕಾಗಿ ಆ ದುಡ್ಡೆಲ್ಲ ಹೋಗ್ತಾ ಇದೆ ತೋರಿಸ್ಬೇಕಲ್ವಾ ಪ್ರಶಾಂತ್ ಮಠ ಅವರೇ? ಇದು ಸತ್ಯಪ್ರಕಾಶ್ ಅವರೇ, ವಾಯ್ಸ್ ಕೇಳಿಸ್ತಾ ಇದೆಯಾ? ನಮ್ಗೆ ಸರಿಯಾಗಿ ವಾಯ್ಸ್ ಕೇಳಿಸ್ತಿದ್ಯಾ? ಸತ್ಯಪ್ರಕಾಶ್ ಅವರೇ, ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಬಟ್ ಎಕೋ ಇದೆ ಹೇಳಿ. ಓಕೆ, ಅದೇ ಪ್ರಶ್ನೆ ನಾನು ನವೀನ್ ಕರ್ವಾನೆ ಅವರಿಗೆ ತಗೊಳ್ಳೋಣ. ನವೀನ್ ಕರ್ವಾನೆ ಅವರೇ, ತಾವು ಪ್ರಗತಿಪರ ಮುಖಂಡರು ಅಂತ ಹೇಳೋದಿದ್ರೆ ನೀವು ಕಾಂಗ್ರೆಸ್ನ ಡಿಫೆಂಡ್ ಮಾಡ್ಕೊಳ್ಬೇಕು ಅಥವಾ ಮಾಡ್ಕೋತೀರಾ ಅನ್ನುವಂಥ ನಿರೀಕ್ಷೆ ಏನಿಲ್ಲ. ಕಾಂಗ್ರೆಸ್ಸು ದಶಕಗಳ ಕಾಲ ಅಧಿಕಾರದಲ್ಲಿತ್ತು. ಈಗ ನೆನಪಾಗ್ತಿದೆಯಾ RSS ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅನ್ನೋದು? ನನ್ನ ವಾಯ್ಸ್ ಕೇಳ್ತಿದ್ಯಾ? ಕೇಳಿಸ್ತಾ ಇದೆ, ಹೇಳಿ. ಈಗ RSS ಕಾಂಗ್ರೆಸ್ ಅವತ್ತಿನಲ್ಲೂ ಕೂಡ ಇವತ್ತಿನವರೆಗೂ ಹೋರಾಟದ ತಗೊಂಡ್ಕೊಂಡ್ರೆ RSS ಗಾಂಧಿ ಹತ್ಯೆಯಿಂದ ಇನ್ನೂ ಹೊರ ಬಂದಿಲ್ಲ. ಹೆಂಗೆ RSS ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಏನು ಸಸಿಗಳನ್ನ ಬೆಳೆಸ್ಬೇಕಾದ್ರೆ ಮಡಿ ತಯಾರು ಮಾಡುವ ಕೆಲಸ ಇಲ್ಲ, ಮಡಿ ತಯಾರು ಮಾಡುವ ಕೆಲಸವನ್ನ RSS ಮಾಡ್ತಾ ಇದೆ. ಅದ್ರ ಮೇಲೆ ಬೆಳೀತಾ ಸೊಪ್ಪು, ಅದು RSS ಸೊಪ್ಪಿನ ತರ ಬೆಳೀತಾ ಇದೆ. ಬಿಜೆಪಿ ಅನ್ನೋದು RSS ಮಡಿಯ ಮೇಲೆ ನಿಂತಿದೆ. ಇವ್ರು ಹಾಕ್ತಕ್ಕಂಥ ಟೊಪ್ಪಿ ಇರ್ಬೋದು, ಇವ್ರು ಹಾಕ್ತಕ್ಕಂಥ ಪ್ಯಾಂಟು ಶರ್ಟು, ಇದು ಯಾವುದು ಕೂಡ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದೆ ಅಲ್ಲ. ಸರ್, ಅದು ನೀವ್ಯಾರು ಸರ್ ಡಿಸೈಡ್ ಮಾಡೋದಕ್ಕೆ? ಅವ್ರು ಡಿಸೈಡ್ ಮಾಡ್ಕೋತಾರೆ ಬಿಡಿ. ಪ್ರಗತಿಪರ ಚಿಂತಕರು RSSನವ್ರು ಏನು ಪ್ಯಾಂಟ್ ಹಾಕೊಳ್ತಾರೆ, ಏನು ಶರ್ಟ್ ಹಾಕೋತಾರೆ, ಏನು ಟೋಪಿ ಹಾಕೋತಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಿ ನೀವು.
ಇಲ್ಲಿ ಬೇಸಿಕ್ ಪ್ರಶ್ನೆ ಇರುವಂತದ್ದು ಈ ಹೇಳ್ಬಾರ್ದು. ಆ? ಹೊಸ ಯುವಕರಿಗೆ ಅದನ್ನ ಕಾಯ್ದೆ ದುಡ್ಡು ಇರ್ತಕ್ಕಂಥ ಸಮಾಜದಲ್ಲಿ ಹೊಸ ಯುವಕರು ಏನ್ ಬರ್ತಾ ಇದಾರೆ ಅವ್ರ ಮೇಲೆ ಹೇರಬಾರ್ದು. ಯಾರ್ಯಾರು ಏರಿಕೆ ಮಾಡಿದ್ರು? ಭಾವನಾತ್ಮಕವಾಗಿ ಹೊಸ ಹುಡುಗರನ್ನ ಭಾವನಾತ್ಮಕವಾಗಿ ಸ್ಫೂರ್ತಾ ಇದ್ದಾರೆ, ಕೈಗೆ ದಂಡ ಕೊಡ್ತಾ ಇದ್ದಾರೆ, ಪುಸ್ತಕ ಕೊಡುವ ಕೈಗಳು ದಂಡ ಹಿಡಿತಾ ಇದ್ದಾರೆ. ಅದು ಈ ಸಮಾಜಕ್ಕೆ ಅಪಾಯ ಇದೆ. ಅಲ್ಲ ನವೀನ್ ಅವರೇ, RSS ಯಾರನ್ನಾದ್ರೂ ಒತ್ತಾಯಪೂರ್ವಕವಾಗಿ ಶಾಖೆ ಕರ್ಕೊಂಡು ಹೋಯ್ತು, ಬೈಠಕ್ಕೆ ಕರ್ಕೊಂಡು ಹೋಯ್ತು, ಆ ಥರದ ಆರೋಪಗಳನ್ನು ಏನಾದ್ರು ಪ್ರಸ್ತಾಪ ಮಾಡ್ತಿದ್ದೀರಾ ತಾವು? ಸರ್, ನಾನು RSS ಅಲ್ಲಿ ಇದುವರೆಗೆ ಬಂದವನು. ಒಬ್ಬ ವ್ಯಕ್ತಿಯ ಮನೆಗೆ ಪದೇ ಪದೇ ಬಂದು ಅವನ ಧರ್ಮದ ಅಫೀಮನ್ನ ಹೀಗೆ ಅಂತ ಹೇಳಿದಾಗ ಭಾವನಾತ್ಮಕವಾಗಿ ಅವನನ್ನ ಸೆಳೆದು ನಮ್ಮ ಮನೆಗೆ ಬರಬೇಡಿ ಅಂದವ್ರ ಮನೆಗೆ ಏನಾದ್ರು RSS ನವ್ರು ಹೋಗಿರುವ ಉದಾಹರಣೆಗಳನ್ನು ಹೇಳ್ತೀರಾ? ಏನ್ ಸರ್? ನಮ್ಮ ಮನೆಗೆ ಬರಬೇಡಿ ಅಂತ ಯಾರು ಹೇಳಿದ್ರೆ RSS ನವ್ರು ಆದ್ರೂ ಅವ್ರ ಮನೆಗೆ ಒತ್ತಾಯಪೂರ್ವಕವಾಗಿ ಹೋದ್ರು, ಆ ಥರದ ಉದಾಹರಣೆಗಳೇನಾದ್ರು? ಸರ್, ಬರಬೇಡಿ ಅಂತ ಹೇಳಿ ಯಾರು ಕೂಡ ಯಾರ ಮನೆಗೆ ಯಾರು ಬರಬೇಡಿ ಅಂತ ಯಾರು ಹೇಳಲಿಲ್ಲ. ಬಂದಿರ್ತಕ್ಕಂಥವ್ರನ್ನ ಕೂರಿಸಿ ಕಾಫಿ ಕೊಡುವಂಥದ್ದು ಹಿಂದೂ ಧರ್ಮದ ಸಂಸ್ಕೃತಿ. ಆದ್ರೆ ಹಿಂದೂ ಧರ್ಮ ಈಗ RSS ಗೆ 100 ವರ್ಷ ಅಂತ ಏನ್ ಹೇಳ್ತಾ ಇದೆ, 100 ವರ್ಷದ ಹಿಂದೆ RSS ಇರ್ಲಿಲ್ಲ. ಆದ್ರೆ ಹಿಂದೂ ಧರ್ಮ ಸುಭಿಕ್ಷವಾಗಿ ಇರ್ಲಿಲ್ವಾ, ಗಟ್ಟಿಯಾಗಿ ಇರ್ಲಿಲ್ವಾ, ದೇವಸ್ಥಾನ ಕಟ್ಲಿಲ್ವಾ, ಪ್ರೀತಿ ವಿಶ್ವಾಸ ಬದುಕಲು ಮಾಡ್ಲಿಲ್ವಾ? ನವೀನ್ ಪ್ರಸಕ್ತ ಪರಿಸ್ಥಿತಿಯಲ್ಲಿ RSS ಏನು ಅಂತಕ್ಕಂಥದ್ದು ಚರ್ಚೆ ಮಾಡುವಾನ 1925 ಅವ್ರ ಮನೆಗೆ ಹೋಗ್ತಾರೆ. ಹೌದಪ್ಪ, ಅವ್ರ ಮನೆಗೆ ಹೋಗ್ತಾರೆ. ಅವರಿಗೆ ಪರ್ಯಾಯವಾಗಿ ನೀವೇನು ಮಾಡ್ತಿದ್ದೀರಿ ಅನ್ನೋದು ಪ್ರಶ್ನೆ ಬರುತ್ತೆ. ಈ ದೇಶದಲ್ಲಿ ಕಮ್ಯುನಿಸ್ಟ್ ಇರಲಿಲ್ವಾ ನವೀನ್? ಕಮ್ಯುನಿಸ್ಟ್ ಇದ್ರೆ ತಾನೇ ಅದೊಂದು ವೈಚಾರಿಕವಾಗಿರ್ತಕ್ಕಂಥ ಇವತ್ತು ಕಮ್ಯುನಿಸ್ಟ್ರು ಎಲ್ಲಿದ್ದಾರೆ? ಇಲ್ಲ, ಇವತ್ತು ಕಮ್ಯುನಿಸ್ಟ್ರು. ನಾನು ಕೇಳುವ ಪ್ರಶ್ನೆ, ಒಂದು ವೈಚಾರಿಕ ಸಂಘಟನೆಗೆ ನೀವು ಇನ್ನೊಂದು ವೈಚಾರಿಕ ಸಂಘಟನೆಯನ್ನು ಕಟ್ಟುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ, ಈಗ ಸತ್ಯಪ್ರಕಾಶ್ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ ಬಳಿ ಇದೆ ಅಂತ. ನಾವು ನೋಡಿಲ್ವಾ? ಕಾಂಗ್ರೆಸ್ ಮತ್ತು BJP ಇರಲಿ, ಯಾವುದೇ ಪಕ್ಷದಿರಲಿ, ರಾಜಕಾರಣಕ್ಕೆ ಬಂದಮೇಲೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ನಾವು ನೋಡಿಲ್ವಾ? ಇವತ್ತು ನಾಗಪುರದಲ್ಲಿ ಹೋಗಿ 3ನೇ ವರ್ಷದ ಟ್ರೈನಿಂಗ್ ತೆಗೆದುಕೊಂಡು ಬಂದವನು ಕಾಂಗ್ರೆಸ್ಸಿಗೆ ಬಂದು ಅವನು ಗೆಲ್ಲೋ ಪಾಸಿಬಿಲಿಟಿ ಇದ್ರೆ ಇವ್ರು ಬಂದು ಹಾರ ಹಾಕ್ಬಿಡ್ತಾರೆ, ಅವನನ್ನು ಮಂತ್ರಿನೂ ಮಾಡ್ತಾರೆ ಅವರು. ಕಾಂಗ್ರೆಸ್ನವ್ರಿಗೆ ಯಾವಾಗಿತ್ತು ಈ ರೀತಿಯ ಐಡಿಯಾಲಜಿಕಲ್ ಆಗಿರ್ತಕ್ಕಂಥ ಬೆಂಟ್ ಆಫ್ ಮೈಂಡ್? ಪ್ರಿಯಾಂಕಾಗೆ ಇರ್ಬೋದು, ನಾನೇನು ಪ್ರಿಯಾಂಕ ಅವ್ರನ್ನ ನಿರಾಕರಿಸ್ತಾ ಇಲ್ಲ. ಬಟ್ ಕಾಂಗ್ರೆಸ್ ಪಾರ್ಟಿ ಯಾವತ್ತಿಗೂ ಕೂಡ ಈ ವೈಚಾರಿಕ ಹೋರಾಟವನ್ನು ಮಾಡೇ ಇಲ್ಲ ಮಹಾತ್ಮ ಗಾಂಧಿಯವರು ತೀರ್ಕೊಂಡ ಬಳಿಕ. ಎಸ್, ಈ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.